ಕರಾವಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿತ. ಕಡಲ ತಡಿಯಲ್ಲಿ ಹಾಡಹಗಲೇ ಚಾಕು ತಲ್ವಾರ್ಗಳ ಆರ್ಭಟ ನಡೀತಾ ಇದೆ. ಎಸ್ಪೆಷಲಿ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈ ರೀತಿ ಅನೇಕ ಕಡೆ ದಾಳಿ ಕೂಡ ಆಗಿದೆ ತಲ್ವಾರ್ನಿಂದ. ಅಂದರೆ ಅಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕದಲ್ಲಿಯೇ ಜನ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತಾ. ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಸಾವಿರ ಸರಿ ಯೋಚನೆ ಮಾಡಬೇಕಾ. ಸುಹಾಸ್ ಹತ್ಯೆ ಕಿಚ್ಚಿಗೆ ದಗದಗಿಸಿದ್ದ ಮಂಗಳೂರು ಸಹಜ ಸ್ಥಿತಿಗೆ ಮರಳಿದೆ ನಿಜ. ಗೃಹ ಸಚಿವರ ಸಭೆಯಲ್ಲಿ ಹೈಡ್ರಾಮಾಯಣ ನಡೆದು ಹೋಗಿದೆ ಈ ವಿಚಾರವಾಗಿ. ಬನ್ನಿ, ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಸಂಪೂರ್ಣವಾಗಿ ಮಂಗಳೂರು ಸ್ತಬ್ಧವಾಗಿತ್ತು. ಸಂಚಾರ ಭಾಳಷ್ಟು ಕಡಿಮೆ ಆಗಿತ್ತು. ಬಸ್ಗಳಿಗೆ ಕಲ್ಲು ತೂರಾಟವನ್ನು ನಡೆಸಿ ಸಂಪೂರ್ಣ ಸಂಚಾರವನ್ನು ಸ್ಥಗಿತಗೊಳಿಸ್ತಾ ಇತ್ತು. ಇವತ್ತು ಎಲ್ಲ ಸಹಜ ಸ್ಥಿತಿಯತ್ತ ಮಂಗಳೂರು ಬರುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ನಾವೀಗಾಗಲೇ ಗಮನಿಸ್ಬೋದು. ಬಂದಿನ ಸಂದರ್ಭದಲ್ಲಿ ಓಡಾಟ ನಡೆಸಿದಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ 5 ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಮಂಗಳೂರು. ಕಡಲ ನಗರಿ ಮೇಲೆ ಶಾಂತ, ಒಳಗೆ ಕೊತ. ಹಿಂದೂ ಕಾರ್ಯಕರ್ತ ಸುಹಾಸ್ ಕಗ್ಗೊಲೆಗೆ ನಿನ್ನೆ ಮಂಗಳೂರು ಹೊತ್ತಿ ಉರಿದಿತ್ತು. ಕಡಲ ನಗರಿ ಸಹಜ ಸ್ಥಿತಿಗೆ ಮರಳುತ್ತಿದೆ. ಕರಾವಳಿ ಮೇಲೆ ಶಾಂತವಾಗಿದ್ರೂ ಒಳಗೆ ಕೊತ ಕುದಿಯುತ್ತಿದೆ. ಇಂದು ಎಂದಿನಂತೆ ವಾಹನಗಳ ಸಂಚಾರ ಆರಂಭವಾಗಿದೆ. ಖಾಸಗಿ ವಾಹನಗಳ ಸಂಚಾರ ಕೂಡ ಆರಂಭವಾಗಿದೆ. ಎಂದಿನಂತೆ ಸಾರ್ವಜನಿಕರು ಕೂಡ ತಮ್ಮ ಪಯಣವನ್ನು ಕೂಡ ಬೆಳೆಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಪಹರೆ. ಮಂಗಳೂರಿನಲ್ಲಿ ನಿನ್ನೆ ಸುಹಾಸ್ ಶೆಟ್ಟಿ ಹತ್ಯೆ ಕಿಚ್ಚಿನಲ್ಲಿ 5ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳ ಗ್ಲಾಸ್ ಪುಡಿಯಾಗಿತ್ತು. 4 ಖಾಸಗಿ ಬಸ್ಗಳ ಮೇಲೂ ಕಲ್ಲು ತೂರಾಟವನ್ನು ನಡೆಸಲಾಗಿತ್ತು. ನಗರದ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಪಹರೆ ಹಾಕಲಾಗಿದೆ. ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂಥದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂಥದ್ದು. ಈ ಬಸ್ ನೋಡಬಹುದು, ಇದು ಮಂಗಳೂರಿನ ಸಿಟಿ ಲಿಮಿಟ್ನಲ್ಲಿ ಸಂಚರಿಸುವಂಥ ಬಸ್ ಆದರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂಥ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂಥದ್ದು. ಗೃಹ ಸಚಿವರಿಗೆ ಮುಸ್ಲಿಂ ನಾಯಕರಿಂದ ತರಾಟೆ. ಇಂದು ಮಂಗಳೂರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಸರ್ಕ್ಯೂಟ್ ಹೌಸ್ನಲ್ಲಿ ಸಭೆ ನಡೆಸ್ತಾ ಇದ್ದ ವೇಳೆ ಮುಸ್ಲಿಂ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಗುಂಪು ಹತ್ಯೆ ವಿಚಾರವಾಗಿ ವಾಗ್ವಾದ ನಡೆದಿದೆ. ಈ ಹತ್ಯೆಗೆ ಪಾಕ್ಗೆ ಜಿಂದಾಬಾದ್ ಎಂದಿದ್ದೇ ಕಾರಣ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಂತೆ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ರು. ಜನರು ನಮ್ಮ ಹತ್ರ ಕೇಳ್ತಾ ಇದ್ರು, ಅದರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ದೀವಿ. ಗುಂಪು ಹತ್ಯೆ ನಡೆಯಿತು, ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆಗ್ತಿತ್ತು. ಅದನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತಾ? ಇಲ್ಲ, ಅದಕ್ಕೆ ಹಾಗೇನು ಗಲಾಟೆ ಆಗಲಿಲ್ಲ. ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ. ಹಾಗೆ ಅದು ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಕೇಸ್ ದಾಖಲಾಗಿವೆ. ಮುಲ್ಕಿ, ಉರ್ವಾ, ಬರ್ಕೆ, ಮೂಡ್ಬಿದಿರೆ, ಕಾವೂರು ಠಾಣೆ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳು ದಾಖಲಾಗಿವೆ. ಚಿಕ್ಕಮಗಳೂರಿನ ಆಲ್ದೂರು ಪಟ್ಟಣ ಬಂದ್. ಮಂಗಳೂರಾಯ್ತು ಕಾಫಿನಾಡು ಚಿಕ್ಕಮಗಳೂರಿಗೂ ಸುಹಾಸ್ ಹತ್ಯೆ ಕಿಚ್ಚು ಹಬ್ಬಿದೆ. ಸುಹಾಸ್ ಹತ್ಯೆ ಖಂಡಿಸಿ ಆಲ್ದೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿತ್ತು. ಅಂಗಡಿ ಮುಂಗಟ್ಟು ಹೋಟೆಲ್ಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ವಾರದ ಸಂತೆಯನ್ನು ಕೂಡ ರದ್ದು ಮಾಡಲಾಗಿದೆ. ರಕ್ತ ರಾಜಕೀಯದಲ್ಲಿ ಹತ್ಯೆಯಾದ ಕರಾವಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿತ. ಕಡಲ ತಡಿಯಲ್ಲಿ ಹಾಡಹಗಲೇ ಚಾಕು ತಲ್ವಾರ್ಗಳ ಆರ್ಭಟ ನಡೀತಾ ಇದೆ. ಎಸ್ಪೆಷಲಿ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈ ರೀತಿ ಅನೇಕ ಕಡೆ ದಾಳಿ ಕೂಡ ಆಗಿದೆ ತಲ್ವಾರ್ನಿಂದ. ಅಂದರೆ ಅಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ, ಆತಂಕದಲ್ಲಿಯೇ ಜನ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತಾ. ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಸಾವಿರ ಸರಿ ಯೋಚನೆ ಮಾಡಬೇಕಾ. ಸುಹಾಸ್ ಹತ್ಯೆ ಕಿಚ್ಚಿಗೆ ದಗದಗಿಸಿದ್ದ ಮಂಗಳೂರು ಸಹಜ ಸ್ಥಿತಿಗೆ ಮರಳಿದೆ ನಿಜ. ಗೃಹ ಸಚಿವರ ಸಭೆಯಲ್ಲಿ ಹೈಡ್ರಾಮಾಯಣ ನಡೆದು ಹೋಗಿದೆ ಈ ವಿಚಾರವಾಗಿ. ಬನ್ನಿ, ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಸಂಪೂರ್ಣವಾಗಿ ಮಂಗಳೂರು ಸ್ತಬ್ಧವಾಗಿತ್ತು. ಸಂಚಾರ ಭಾಳಷ್ಟು ಕಡಿಮೆ ಆಗಿತ್ತು. ಬಸ್ಗಳಿಗೆ ಕಲ್ಲು ತೂರಾಟವನ್ನು ನಡೆಸಿ ಸಂಪೂರ್ಣ ಸಂಚಾರವನ್ನು ಸ್ಥಗಿತಗೊಳಿಸ್ತಾ ಇತ್ತು. ಇವತ್ತು ಎಲ್ಲ ಸಹಜ ಸ್ಥಿತಿಯತ್ತ ಮಂಗಳೂರು ಬರುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ನಾವೀಗಾಗಲೇ ಗಮನಿಸ್ಬೋದು.
ಬಂದಿನ ಸಂದರ್ಭದಲ್ಲಿ ಓಡಾಟ ನಡೆಸಿದಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ 5 ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಮಂಗಳೂರು. ಕಡಲ ನಗರಿ ಮೇಲೆ ಶಾಂತ, ಒಳಗೆ ಕೊತ. ಹಿಂದೂ ಕಾರ್ಯಕರ್ತ ಸುಹಾಸ್ ಕಗ್ಗೊಲೆಗೆ ನಿನ್ನೆ ಮಂಗಳೂರು ಹೊತ್ತಿ ಉರಿದಿತ್ತು. ಕಡಲ ನಗರಿ ಸಹಜ ಸ್ಥಿತಿಗೆ ಮರಳುತ್ತಿದೆ. ಕರಾವಳಿ ಮೇಲೆ ಶಾಂತವಾಗಿದ್ರೂ ಒಳಗೆ ಕೊತ ಕುದಿಯುತ್ತಿದೆ. ಇಂದು ಎಂದಿನಂತೆ ವಾಹನಗಳ ಸಂಚಾರ ಆರಂಭವಾಗಿದೆ. ಖಾಸಗಿ ವಾಹನಗಳ ಸಂಚಾರ ಕೂಡ ಆರಂಭವಾಗಿದೆ. ಎಂದಿನಂತೆ ಸಾರ್ವಜನಿಕರು ಕೂಡ ತಮ್ಮ ಪಯಣವನ್ನು ಕೂಡ ಬೆಳೆಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾಕಿ ಪಹರೆ. ಮಂಗಳೂರಿನಲ್ಲಿ ನಿನ್ನೆ ಸುಹಾಸ್ ಶೆಟ್ಟಿ ಹತ್ಯೆ ಕಿಚ್ಚಿನಲ್ಲಿ 5ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳ ಗ್ಲಾಸ್ ಪುಡಿಯಾಗಿದ್ವು. 4 ಖಾಸಗಿ ಬಸ್ಗಳ ಮೇಲೂ ಕಲ್ಲು ತೂರಾಟವನ್ನು ನಡೆಸಲಾಗಿತ್ತು. ನಗರದ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾಕಿ ಪಹರೆ ಹಾಕಲಾಗಿದೆ. ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂಥದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂಥದ್ದು. ಈ ಬಸ್ ನೋಡ್ಬೋದು, ಇದು ಮಂಗಳೂರಿನ ಸಿಟಿ ಲಿಮಿಟ್ನಲ್ಲಿ ಸಂಚರಿಸುವಂಥ ಬಸ್ ಆದರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂಥ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂಥದ್ದು. ಗೃಹ ಸಚಿವರಿಗೆ ಮುಸ್ಲಿಂ ನಾಯಕರಿಂದ ತರಾಟೆ. ಇಂದು ಮಂಗಳೂರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಸರ್ಕ್ಯೂಟ್ ಹೌಸ್ನಲ್ಲಿ ಸಭೆ ನಡೆಸ್ತಾ ಇದ್ದ ವೇಳೆ ಮುಸ್ಲಿಂ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಗುಂಪು ಹತ್ಯೆ ವಿಚಾರವಾಗಿ ವಾಗ್ವಾದ ನಡೆದಿದೆ. ಈ ಹತ್ಯೆಗೆ ಪಾಕ್ಗೆ ಜಿಂದಾಬಾದ್ ಎಂದಿದ್ದೇ ಕಾರಣ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಂತೆ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ರು. ಜನರು ನಮ್ಮ ಹತ್ರ ಕೇಳ್ತಾ ಇದ್ರು, ಅದರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ದೀವಿ. ಗುಂಪು ಹತ್ಯೆ ನಡೀತು, ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆಗ್ತಿತ್ತು. ಅದನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತಾ? ಇಲ್ಲ, ಅದಕ್ಕೆ ಹಾಗೇನು ಗಲಾಟೆ ಆಗಲಿಲ್ಲ. ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ. ಹಾಗೆ ಅದು ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕಾರದ ಪೋಸ್ಟ್ ಹಾಕಿದವರ ವಿರುದ್ಧ ಕೇಸ್ ದಾಖಲಾಗಿವೆ. ಮುಲ್ಕಿ, ಉರ್ವಾ, ಬರ್ಕೆ, ಮೂಡ್ಬಿದಿರೆ, ಕಾವೂರು ಠಾಣೆ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಒಟ್ಟು 12 ಪ್ರಕರಣಗಳು ದಾಖಲಾಗಿವೆ. ಚಿಕ್ಕಮಗಳೂರಿನ ಆಲ್ದೂರು ಪಟ್ಟಣ ಬಂದ್. ಮಂಗಳೂರಾಯ್ತು ಕಾಫಿನಾಡು ಚಿಕ್ಕಮಗಳೂರಿಗೂ ಸುಹಾಸ್ ಹತ್ಯೆ ಕಿಚ್ಚು ಹಬ್ಬಿದೆ. ಸುಹಾಸ್ ಹತ್ಯೆ ಖಂಡಿಸಿ ಆಲ್ದೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿತ್ತು. ಅಂಗಡಿ ಮುಂಗಟ್ಟು ಹೋಟೆಲ್ಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ವಾರದ ಸಂತೆಯನ್ನು ಕೂಡ ರದ್ದು ಮಾಡಲಾಗಿದೆ. ರಕ್ತ ರಾಜಕೀಯದಲ್ಲಿ ಹತ್ಯೆಯಾದ ತಿರುಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನಾಗರಾಜ್ ಮತ್ತು ರಂಜಿತ್ನನ್ನು ಕೂಡ ಬಳಸಿಕೊಳ್ಳಲಾಗಿದೆ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ನಾಗರಾಜ್ ಮತ್ತು ರಂಜಿತ್ ಎನ್ನುವರು ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಚಟುವಟಿಕೆಯ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಇವರು ನಾಗರಾಜ್ ಸಾಮ್ಯಾನ್ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಮತ್ತು ರಂಜಿತ್ ಏನಿದ್ದಾನೆ ಈತ ಡ್ರೈವರ್ ವೃತ್ತಿಯನ್ನು ಮಾಡಿಕೊಂಡಿದ್ದ. ಇವರಿಗೆ ಯಾವುದೇ ರೀತಿಯಾದಂಥ ಹಿಂದಿನ ಕ್ರಿಮಿನಲ್ ಚಟುವಟಿಕೆಗಳು ಇರಲಿಲ್ಲ ಮತ್ತು ಸುಹಾಸ್ ಶೆಟ್ಟಿ ಜೊತೆ ಯಾವುದೇ ರೀತಿಯಾದಂಥ ದ್ವೇಷ ಇರಲಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಅಂದರೆ ಮಂಗಳೂರಿನಲ್ಲಿ ಈ ಒಂದು